ಗೋಪುರನೇ ಮುಚ್ಕೊಂಡೋದ್ರ ದೇವಸ್ಥಾನದಲ್ಲಿ ಅದು ವಿಡಿಯೋ ಮಾಡ್ತೀವಿ. ಲಕ್ಷ್ಮೀ ದೇವಸ್ಥಾನ ಗೋಪುರನೇ ಮುಚ್ಕೊಂಡೋದ್ರೆ ಕಾಣ್ತಾ ಇಲ್ವಲ್ಲ. ಟೈಮ್ ನೋಡಿ ಗೈಸ್ 8 ಗಂಟೆ. ಗುಡ್ ಮಾರ್ನಿಂಗ್. ಈಗ ಸಡನ್ ಪ್ಲ್ಯಾನು 10:30 ನಮ್ಮ ಮನೆಯವರು ನಗರಕ್ಕೆ ಹೋಗಿ ಬಂದ್ಬಿಡೋಣ ನಡಿ ಜಾತ್ರೆ ಬಟ್ಟೆ ತಗೊಂಡು ಬರವೆ ಅಂತಂತು ಸಡನ್ನಾಗಿ ಬಂದಿರ್ತಾನೆ ನಡಿ ಬಂದಿರ್ತಾನೆ. ಫಸ್ಟೇ ಹಾಸ್ಪಿಟಲ್ಗೆ ಹೋದ್ವಿ ನಗರ JSS. ನನ್ನ ಫ್ರೆಂಡ್ ಪಾಪು ಡೆಲಿವರಿ ಆಗಿತ್ತು ನೋಡ್ಕೊಂಬರೋಣ ಅಂದ್ಬಿಟ್ಟು. ಬಟ್ ಪಾಪು ಜಾಂಡೀಸ್ ಇತ್ತು ಅಂತೇಳಿ ICUಗೆ ಹಾಕ್ಬಿಟ್ಟಿದ್ರು ನೋಡೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಮಾತಾಡ್ಸ್ಕೊಂಡು ಹಂಗೆ ಬಂದು ಪಾಪ ಇಲ್ಲಿ ಹೋಯ್ತವ್ರೆ ನೋಡಿ. ಅಣ್ಣಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾನು ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ನಮಗೆ ಫಸ್ಟ್ ಟೋಕನ್ ತೆಗೆದಿಟ್ಟಿರೋರು ಪಾಪ. ಟೀ ಕಾಫಿ ಏನು ಕುಡಿಯಲ್ಲ ಕಂಡುಬಿಡೋರು ಯಾನು ಬಿಡಿಕೊಂಡು ಬನ್ನಿ. ಫೈನ್ ಕಟ್ರೆ ಸರಿಯಾಗಿರೋದು. ನೀನು ಇವತ್ತು 500 ರೂಪಾಯಿ ಮಿಚ್ಚ ಆಗೋಯ್ತಲ್ಲ. ಬೆಳಿಗ್ಗೆ ಅಷ್ಟು ಮಟ್ಟಿಗೆ ಅಂದಿನಿ ಹೆಲ್ಮೆಟ್ ಎತ್ಗೆ ಅಂತ. ನಮ್ಮ ರೆಗ್ಯುಲರ್ ಅಂಗಡಿ ಪ್ರಭು ಟೆಕ್ಸ್ಟೈಲ್ಸ್. ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಒಂದು ಕಾಮಿಡಿ ಏನು ಗೊತ್ತಾಗ ಪೊಲೀಸರು ಹಿಡ್ಕೊಂಡಿದ್ರು ಇವತ್ತು ಹೆಲ್ಮೆಟ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದು ಅಂತ. ಹಂಗೆ ಅವರು ಫ್ರೆಂಡ್ ಪರಿಚಯ ತಪ್ಪಿಸ್ಕೊ ಬಂದ್ಬಿಟ್ನು. ನಮ್ಮ ಬೆಳಿಗ್ಗೆ ಪಕ್ಕ ಅಂದು ಇವತ್ತು ಗ್ಯಾರಂಟಿ ಕಂಡ್ಬಿಡ್ತೀರಿ ಇವತ್ತು ಹೆಲ್ಮೆಟ್ ಎತ್ಕೊಳ್ಳಲ್ಲ ನೋಡ್ಕೆ ಇವತ್ತು ಅಂತಂದು ಹಂಗೆ ಆಗೋಯ್ತು. ಅದಕ್ಕೆ ಗಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ನಡ್ಕೊಂಡು ಬರ್ತಾವೆ. ಇಲ್ಲೇ ಅಂಗಡಿ ಪ್ರಭು ಟೆಕ್ಸ್ಟೈಲ್ಸ್. ನಮ್ಮ ರೆಗ್ಯುಲರ್ ಯಾವಾಗಲೂ ಕ್ಲಾತ್ ಮಾತ್ರ ಅಲ್ಟಿಮೇಟ್. ಅಂಗಡಿ ಓನರ್ ಯಾರು ಇಲ್ವಾ? ಅಂಗಡಿ ಓನರ್ ಇಲ್ಲ. ಅಂಗಡಿ ಓನರ್ ಹೊರಟಾಗಿದ್ದಾರೆ. ನೀವೇ ಓನರ್ ಈಗ. ನಮ್ಮದೇ ಅಂಗಡಿ ತಾನೆ. ಫುಲ್ ಎಲ್ಲನೇ ಎತ್ಕೊಂಡೈತಿ ಬಟ್ಟೆಗಳನ್ನೆಲ್ಲ. ಇವರು ಬ್ರದರು ನಮ್ಮೂರ ಸೈಡ್ನವರೇ. ಚಾಮರಾಜನಗರದಲ್ಲಿ ಶಾಪ್ ಇಟ್ಟಿದ್ದಾರೆ. ಬಟ್ಟೆ ಕ್ವಾಲಿಟಿ ಮಾತ್ರ ಆಸಮ್. ರಾಕಿಗೆ ಏನು ಇಕ್ಕಳಲ್ಲ ಅದರಿಂದ. ಈ ಬಟ್ಟೆ ನೋಡಿದ್ದೀನಿ, ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಸ್ವಲ್ಪ ಹುಡುಗನ ಬಟ್ಟೆಗಳನ್ನ ತೋರಿಸ್ಬಿಡಿ. ಈ ಒಳಗಡೆ ಟಿ ಶರ್ಟು ಅಟ್ಯಾಚಾ? ಇದು ಸೈಜ್ ಸರ್ ಐತೆ ಅನ್ಬಿಟ್ಟು ಸಾಕು. ಇನ್ನೊಂದು 2 ಜೊತೆ ತಗೊಂಡ್ರೆ ನನ್ನ ಮಗಳಿಗೆ ಬರೀ ಹುಡುಗರ ಬಟ್ಟೆಗಳು, ಹುಡುಗಿರ ಬಟ್ಟೆ ಹಾಕೊಳ್ಳೋದು. ಅದಾದ್ರೆ ಪಾಪ ನಾವು ಬಂದರೆ ಅರ್ಧಕ್ಕರ್ಧ ಡಿಸ್ಕೌಂಟೇ ಬಿಟ್ಬಿಡ್ತಾರೆ ಅಂದಿನಿ. ಆಗಲ್ಕೆ ಅರ್ಧ ಹಾಕಾಯ್ತಾ? ಸೌತೆಕಾಯಿ ಎಷ್ಟು? ಅರ್ಧ kg. ಚಿಕ್ಕದು ಕೊಡ್ಲಾ? ಬೀಟ್ರೋಟ್ ಅರ್ಧ. ಬೀಟ್ರೋಟ್ ಅರ್ಧಕ್ಕವ. ಟೊಮೊಟೊ ಅರ್ಧ kg. ಇಷ್ಟು ತರಕಾರಿಗೆ ಬರೀ 200 ರೂಪಾಯಿ ನಗರದಲ್ಲಿ. ನಮ್ಮೂರಲ್ಲಾದರೆ ಇದಕ್ಕೆ ಒಂದು 400 ರೂಪಾಯಿ ಆಗ್ಬಿಡುತ್ತೆ. ಉಂಟು ಡಬಲ್ಲು. ಕೊಡಲ್ಲ ನನ್ನ ಬಂಗಾರಿಗೆ 2 ಬಟ್ಟ ಬರ್ತೀನಿ. ಕೊಡ್ಲೇ? ಕಂಡ್ಬಿಡು. ಏನದು? ಏನು ಬಂಗಾಡೋದು? ಟೊಪ್ಪಿ ಗಿಡ ನೀಕೆ ಟೊಪ್ಪಿ ಕಲ್ತಿದ್ದಲ್ಲ, ಅದಕ್ಕೆ ಟೊಪ್ಪಿ ತಗೊಬಂದು. ಅಯ್ಯಯ್ಯೋ ಪಾಪ ನಾನು ಚಿನ್ನು, ಪಾಪನ ಚಿನ್ನುನಾ? ನೀ ಟೊಪ್ಪಿ ಅಂತ ತಗೊಬಂದು. ಆಯ್ತಕ್ಕಂತ ತಲಗಕ್ಕಂದ ಎಲಾಸ್ಟಿಕ್ ಅದ ಅದು. ಸರಿ ಇಲ್ಲಿ ನೋಡು, ಚೆನ್ನಾಗಿದ್ದ ನೋಡು. ಸೂಪರಾ? ಇಷ್ಟ ಆಯ್ತಾ? ಬಟ್ಟೆಗಳು ನೋಡಿದೆ? ಬಟ್ಟೆ ಚೆನ್ನಾಗಿದ್ದ? ಬಟ್ಟೆ ಬಿಡ ಸ್ಟೈಲಾಗಿ. ಕೈ ಬಿಡು ಬಂಗಾರ, ಏನೋ ಆಗಲ್ಲ. ಇಲ್ಲಿಗೆ ಬೈಲಿ ಬೆಳಕು ಕಾಣತ್ತೆ. ಈ ಕಡೆ ಇಲ್ಲಿ ಬೇಡ, ಇಲ್ಲಿ ಬರ ರಾಜ್ಕುಮಾರಿ.
ಇಲ್ವಾ ಜಾನೋ ನಿನ್ನ ಬಟ್ಟೆ ನೋಡೋ ವಾ ವಾ ಸೂಪರ್ ಬ್ಯೂಟಿ ನನ್ನ ಮಗ ಇಕ್ಕಳಲ್ವ ಅನ್ಕ ತಗೊಬಂದು ಈ ಕಡೆ ಬೇಕಂದ್ರೆ ಬೂತ್ ಚೆನ್ನಾಗಿದ್ದಾ ಸೂಪರಾ ಇನ್ನೊಂದು ಬಟ್ಟೆ ಕಮ್ಮ ನನ್ನ ಮಗ ಬರೋದೇ ತಡೆ ಹೆಂಗಿದೆ ಅಂತ ಫಿಟ್ಟಿಂಗ್ ಹಾಕಿ ನೋಡ್ಬಿಟ್ಟು ಆತಾಗ ಖುಷಿನಾ ಸೂಪರ ಬಟ್ಟೆ ಪೆಡ್ಡಿ ನಮಗೆ ಪೆಡ್ಡಿ ತಿಮ್ಮಗಳೇ ಮಾಮೂದು ಕೊಳಾಗೋಯ್ತಾ ಅಂತವ ನೋಡಿ ಇವಾಗ ಹುಡುಗಿ ಆದರೆ ಹುಡುಗನ ಬಟ್ಟೆ ತಗೊಬಂದಿನಿ ಅಂತ ಪರಿಸ್ಥಿತಿ ನಂದು ಏನು ಮಾಡೋದು ಗೊತ್ತಿಲ್ಲ ಫ್ರಾಕ್ ಇಕ್ಕಳಲ್ಲ ಈ ಮಗ ಸದ್ಯ ಹೆಂಗೋ ಈಗ ಇವ್ನು ತಂದಿರೋದು ಇಕ್ಕೊಂಡ್ರನ್ನ ಕಷ್ಟಪಟ್ಟು ಇಕ್ಕೊಂಡ ಅಯ್ಯೋ ಹಿಂದೆ ಕಂಡ್ಬಿಡು ಬಂಗಾಡು ನೋಡ್ಲಿ ಸುಮ್ಮನೆ ಅಜ್ಜಿನುವೆ ಹುಡುಗನ ಬಟ್ಟೆ ತಗೊಬಂದಿನಿ ಈಗ ಇದನ್ನ ಹಾಕಿ ನೋಡ್ಬೇಕಂತವ ನೀ ಎದ್ದಕ್ಕಂದ್ರೆ ಅದನ್ನ ಹಾಕೋಟಿ ಎದ್ದು ಬಂಗಾರಿನ ಹಾಕೋಟಿ ಅಯ್ಯಯ್ಯ ಕೆಳಕ್ ನೀಟ್ರ್ ಕೊಡಾಗಲ್ವಾ ಬಟ್ಟೆ ಹಂಗೆ ಫೋಟೋ ತಗೊಂಡು ಬಾಯಿ ಮುಚ್ಚು ಅವ್ ಮಡಗರ ಕೊಳಾಗಲ್ವಂತ ನೀ ಮಡಗರ ಕೊಳಾಗೋದಂತ ಅವಳು ಬಟ್ಟ ಅದೇನೋ ಹಂಗ ಇವು ಮಡಗರೆ ಕೊಳಾಗೋದಂತ ನಾ ಮಡಗರೆ ಕೊಳಾಗಲ್ವಂತ ಕೊಡು ಬಂಗ್ರಿ ಹಾಕೋಟಿ ಇದು ಒಳಕ್ಕೆ ಅಲ್ಲಿ ನಿಂತ್ಕೊಂಡು ಹುಡುಗ ಅಂಗಡಿಗೆ ಹೋದ ತಕ್ಷಣ ಗೈಸ್ ಏನಂತಂದು ಗೊತ್ತಾ ಹುಡುಗಿ ಬಟ್ಟೆ ಕೊಡಿ ಅಂತಂದೆ ಅವ್ರು ನಿಮ್ಗೆ ಹುಡುಗಿನ ಸರಿ ಹುಡುಗನ ಬಟ್ಟೆ ಕೊಡಿ ಅಂತಂದೆ ಅವರು ನಿಮ್ಗೆ ಹುಡುಗಿನ ಅಂತಂದ್ರು ಹುಡುಗಿನೇ ಬಟ್ ಹುಡುಗನ ಬಟ್ಟೆ ಕೊಡಿಯಪ್ಪ ಅದು ನಮ್ಮಲ್ಲಿರೋದು ಇಕ್ಕಳಲ್ಲ ಒಂದು ಪೋಲಿ ಅಂದ್ಬಿಟ್ಟು ಹುಡುಗನ ಬಟ್ಟೆ ತಗೊಂಬಿಟ್ಟು ಅಲ್ಕಿರೇವ ಒಂದು ಪ್ಯಾಂಟ್ ಒಂದು ಶರ್ಟ್ ತಗೊಬಿಟ್ಟ ಫ್ರೆಂಡ್ಸ್ ಇಷ್ಟೇ ಅವಳದು ಫ್ರಾಕು ಗೀಕೆಲ್ಲ ಇಕ್ಕಳಲ್ಲ ಈ ಮೇಡಮ್ ವೆಸ್ಟರ್ನು ಹಾಕೊಳ್ಳ ಏನು ಮಾಡೋದು ಅಂತ ಗೊತ್ತಿಲ್ಲ ಅವಳನ್ನ ಆ ಥರ ಕನ್ನಡಿ ಜಾತ್ರೆಯಲ್ಲಿ ತಗೊಳಂಬಿಡು ಎದ್ದು ನಿಂತ್ಕ ನೋಡೋ ಹೆಂಗೆ ಕಂಡೆ ಅಂತ ಸೂಪರ ಅಂತ ಮೊಕೆಲ್ಲ ಬತ್ತಗದ ಊಟ ಮಾಡಿದ್ರೆ ತಾನೆ ನಮ್ಮ ಮನೆ ಮನೆ ತೊಳೆಕೆಲ್ಲನೂ ಕ್ಲೀನ್ ಮಾಡಿ ಮನೆಯೆಲ್ಲ ಬರಗಂಟ ತೊಳಿತಾ ಕ್ಲೀನ್ ಮಾಡ್ತಾರೆ ಒಳಗೆಲ್ಲವೇ ಯಾವುದೇ ಎಣ್ಣೆ ಬಾಕ್ಸ್ಗಳು ಸೂಪರ್ ಹಾಕಂದ ಒಂದೊಂದು ಡ್ರೆಸ್ ತಗೊಂಡ ಇದನ್ನ ವಾವ್ ಚಿನಿಮಾ ನಂದು ನಿಂದು ಮ್ಯಾಚಿಂಗ್ ಚಿನಿಮಾ ಇಬ್ಬರು ಒಂದೇ ದಿನ ಒಂದೇ ಕಲರ್ ಹಾಕಬಿಡು ಸರಿನಾ ಸೂಪರ ಬಂಗಾರಿ ಇಬ್ಬರು ಮ್ಯಾಚಿಂಗು ಕಡ ನಾನು ಅದೊಂದು ಮತ್ತು ಇದೊಂದು ತಗೊಂಡೆ ಅಷ್ಟೇ ಎರಡು ಡ್ರೆಸ್ ತಗೊಬಿಟ್ಟು ಪ್ಯಾಂಟು ಪ್ಲೇನು ಇದು ಫುಲ್ಲು ಸೆಟ್ಟು ಕುರ್ತಾ ಸೆಟ್ಟು ಅಮ್ಮ ಹಾಕಮ್ಮ ಹೆಂಗೆ ಕಾಣ್ತೀನಿ ನೋಡ್ತೀನಿ ಬಟ್ ಹಾಕಿಸ್ಕೊಂಡು ಈಗ ಬಟ್ಟೆನ ತೆಗಿಲ್ವಂತೆ ಈಗ ಸೂಪರ್ ಆಗದಕ್ಕಮ್ಮ ಪ್ಲೀಸ್ ಕಮ್ಮ ಹಂಗೆ ಹಾಕತ್ತೀನಿ ಕಮ್ಮ ಬಿಚ್ಚಲ್ಲ ಅನ್ಕೊಂಡು ಕೂತಳ ಕಳ್ಳಿ ಕಳೆದ ಸರಿ ಕೊಳ ಮೆತ್ಕತ್ತ ಹಬ್ಬದ ದಿನಕ್ಕೆ ಕಳೆ ಜಾತ್ರೆ ದಿನಕ ಪ್ಯಾಂಟು ಅಲ್ಲೆಲ್ಲ ಜಾತ್ರೆ ಬಟ್ಟೆ ಎಲ್ಲ ತಂದೈತಿ ಫ್ರೆಂಡ್ಸ್ ನನಗೆ ನನ್ನ ಮಗಳಿಗೆ ಇಬ್ರಿಗೂ ಒಂಥರ ಶಾಪಿಂಗ್ ಎಲ್ಲ ಅರ್ಧ ಶಾಪಿಂಗ್ ಮುಗೀತು ಅರ್ಧ ಅಲ್ಲ ಮುಕ್ಕಾಲು ಭಾಗನೇ ಮುಗೀತು ಅಂಗಡಿ ಐಟಮ್ಗಳು ತರಬೇಕಾಗಿತ್ತು ನೆನ್ನೆ ಅಂಗಡಿ ಐಟಮ್ ತಗೊಂಡು ನನ್ನ ಮಗಳಿಗೆ ನನಗೆ ಇಬ್ರಿಗೂ ಬಟ್ಟೆ ತಗೊಬಂದ್ವಿ ಅಂತಂದರೆ ಏನು ಇದ್ರಲ್ಲಿ ಹೇಳ್ಬೇಕು ಅಂತ ವೀಡಿಯೋ ಮಾಡಿದೆ ಅಂತಂದರೆ ಕಂಟಿನ್ಯೂ ನಮಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಬಟ್ಟೆ ತೊಗೊಡ್ತಾಯಿದ್ದು ನಮ್ಗೆ ಆವಾಗ ನೆನಪಿರೋದು ಅಂತಂದರೆ ವರ್ಷಕ್ಕೆ ಒಂದೇ ಜೊತೆ ನಮಗೆ ಬಟ್ಟೆ ತೊಗೊಡ್ತಿದ್ದು ಚಿಕ್ಕ ವಯಸ್ಸಲ್ಲೆಲ್ಲ ಜಾತ್ರೆ ತಗೊಂಡ್ರದೇ ನೆನಪು ಅವಾಗ ಏನು ಮಾಡ್ತಿದ್ವಿ ನಾನು ನನ್ನ ತಂಗಿ ನಮ್ಮ ಅಕ್ಕ 3 ಜನನೂ ಅಪ್ಪ ಒಟ್ಟಿಗೆ ಕರ್ಕೊಂಡು ಹೋಗ್ತಿತ್ತು ಕರ್ಕೊಂಡೋಗಿ ಒಂದೇ ಥರ ಬಟ್ಟೆ ತಗೊಬರ್ತಾಯಿದ್ವಿ ಫ್ರಾಕ್ ತಗೊಂಡ್ರೆ ಒಂದೇ ಡಿಸೈನು ಒಂದೇ ಪ್ಯಾಟ್ರನ್ ಬಟ್ ಕಲರ್ ಚೇಂಜ್ 3 ಜನನು ಈಗ ಲಂಗ ಬ್ಲೌಸ್ ತಗೋತೀಯ ಒಂದೇ ಇದು ಕಲರ್ ಚೇಂಜು ಹಂಗೆ 3 ಜನ ಒಂದೇ ಥರ ತಗೊಂಡು ಹಾಕೋತಿದ್ನು ಆ ಮೆಮೊರಿಗಳಂತ ನಂಗೆ ಮರೆಯೋಕ್ಕಾಗಲ್ಲ ಒಂದು ಸತಿ ಒಂದು ಪರ್ಪಲ್ ಕಲರು ಪೀಸ್ ತೆಗೆದು ಲಂಗ ಬ್ಲೌಸ್ ಹೊಲ್ಸ್ಕೊಟ್ಟಿತ್ತು 3 ಜನಕ್ಕೂ ಆವಾಗ ಅದೆಲ್ಲ ಇನ್ನೂ ಮೆಮೊರಿ ನಮಗೆ ಆವಾಗ ಹಾಕೊಟ್ಟಿದ್ದ ಬಟ್ಟೆಗಳೆಲ್ಲ ನಂಗೆ ಇನ್ನೂ ಕಲರ್ಗಳೆಲ್ಲ ನೆನಪೈತೆ ಅಷ್ಟು ಸಖತ್ತಾಗಿತ್ತು ಇವಾಗ ಕೂತ್ ಕಡೆ ಬಟ್ಟೆ ತರಿಸ್ಕೋಬೋದು ಆನ್ಲೈನಲ್ಲಿ ಬೇಕು ನೆನೆಸ್ದಾಗ ಬುಕ್ ಮಾಡಿದ್ರೆ ಮನೆ ಹತ್ರ ಬಂದು ಬಟ್ಟೆ ಬೀಳುತ್ತೆ ಬಟ್ ಆದರೆ ಆ ಖುಷಿ ಇವಾಗೆಲ್ಲ ಸಿಗೋಲ್ಲ ಬಟ್ ಅದನ್ನು ನಮಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ಹಸ್ಬೆಂಡ್ ಬಿಡ್ತಿಲ್ಲ ಮತ್ತು ಅದನ್ನು ರೀಕ್ರಿಯೇಟ್ ಮಾಡ್ತವ್ರೆ ಅವರು ವರ್ಷ ಜಾತ್ರೆಗಂತೂ ಯಾವುದಕ್ಕೆ ಮಿಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಜಾತ್ರೆಗಂತೂ ಕರ್ಕೊಂಡು ಬಟ್ಟೆ ಕೊಡಿಸುತ್ತೆ ನಂಗೆ ನಮ್ಮ ಅಪ್ಪ ಮಾಡ್ತಿದ್ದನ್ನು ಕಂಟಿನ್ಯೂ ನನ್ನ ಹಸ್ಬೆಂಡು ನಂಗೆ ಈಗ ಅದನ್ನ ಫುಲ್ಫಿಲ್ ಮಾಡ್ತಾರೆ ಅದೊಂದು ಖುಷಿ ಅಂತ ಜಾತ್ರೆಗೆ ಅಂತ ಪರ್ಟಿಕ್ಯುಲರ್ ಬಟ್ಟೆ ತೆಗೋದಿಲ್ಲ ಆವಾಗ ನನಗೆ ಆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗುತ್ತೆ ಅಲ್ವಾ ಹಂಗೆ ಹೋಗ್ತಿದ್ವಲ್ಲ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಟ್ಟೆ ಹಾಕೊಂಡ್ರೆ ಒಂದು ಜಾತ್ರೆಗೆ ಹೊಸ ಬಟ್ಟೆ ಕೊಡಿಸ್ದಾಗೆ ಒಂದು ಸಖತ್ ಖುಷಿ ಹೊಸ ಬಟ್ಟೆ ಯಾವಾಗ ಹಾಕತ್ತೀವಿ ಹಿಂಗಿರ್ತಿತ್ತು ಇವಾಗ ತಂದು ಇಟ್ಟಿರೋ ಬಟ್ಟೆನೇ ಹಾಕೊಳ್ಳೋಕ್ಕೆ ಎಷ್ಟೋ ದಿನಗಳಾಗ್ಬಿಡ್ತು ಯಾವಾಗೋ ತಂದಿರ್ತೀವಿ ಹಾಕೊಂಡೇ ಇರೋಲ್ಲ ಹಂಗಾಗ್ಬಿಟ್ಟದೆ ಈಗ ಏನು ನಮ್ಮ ಮಕ್ಳುಗಳು ಹಾಕೋಬೇಕು ಅವ್ರ ಖುಷಿ ನೋಡಬೇಕು ಈ ಥರ ಇಷ್ಟ ಇವಾಗ ಮತ್ತು ಇನ್ನೊಂದು ಅಂತಂದರೆ ಜಾತ್ರೆ ಮಾಡೋದನ್ನು ಚೆಂದ ಬಟ್ ಅದೇ ಕೆಲಸ ಮಾಡೋದು ಅಂತಂದರೆ ಹೆವಿ ಕಷ್ಟ ಬಂತರ ಬೇಜಾರು ಮುಗಿಯೋದೇ ಇಲ್ಲ ಫ್ರೆಂಡ್ಸ್ ಕೆಲಸಗಳು ಮನೆ ಕ್ಲೀನಿಂಗು ಇನ್ನು ಬೆಡ್ಶೀಟ್ಗಳು ಅಂತ ಅಮ್ಮ ಪಾಪ ಎಲ್ಲ ಒಗಿತವ್ರೆ ನಾವು ಹೋಗಿ ಜಾಯ್ನ್ ಆಗಿ ಒಂದೊಂದಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇನ್ನು ನಮ್ಮ ಅಕ್ಕ ತಂಗಿ ಅಂತ ಅವ್ರದ್ದೇ ಜಾಲಿ ಎಲ್ಲ ಜಾತ್ರೆ ದಿನಕ್ಕೆ ಬರ್ತಾರೆ ಆರಾಮಾಗಿ
ನಾವು ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಫ್ರೆಂಡ್ಸ್. ಏನು ಮಾಡೋಕ್ಕದ್ದು. ಪಾಪ ಅವರು ಬರಲಿ. ನಮ್ಮ ಅಕ್ಕನಿಗೆ ಹುಡುಗರು ರಜಾ ಇಲ್ಲ, ಅದರಿಂದ ಅವಳು ಶನಿವಾರ ಬರ್ತಾಳೆ. ಶನಿವಾರ ಒಟ್ಟಿಗೆ ಸ್ಕೂಲ್ ಮುಗಿಸ್ಕೊಂಡು ಬರ್ತಾಳೆ ಮಧ್ಯಾಹ್ನ. ನನ್ನ ತಂಗಿನೂ ಬರ್ತಾಳೆ. ಇವತ್ತು ಅಪ್ಪ ಎಲ್ರಿಗೂ ಗೆಸ್ಟ್ಗಳಿಗೆಲ್ಲ ಹೇಳೋಕ್ಕೆ ಅಂದ್ಬಿಟ್ಟು ಇವಾಗ ಹೋಯ್ತಾರೆ ಇವತ್ತು ಕರ್ಬಿಟ್ಟು ಬರೋಕ್ಕೆ. ಮತ್ತು ಜಾತ್ರೆ ಎಲ್ಲ ಉಡಾಯಿಸೋದು ಇನ್ನೂ ಏನೋ ಕಂಟಿನ್ಯೂ ವೀಡಿಯೋಸ್ ಬರ್ತಾ ಇರುತ್ತೆ ನೋಡಿ ಆಯಿತಾ. ಜಾತ್ರೆಯಲ್ಲಿ ಹೆಂಗಿರುತ್ತೆ ಏನು ಎತ್ತ ಅಂತ ವೀಡಿಯೋ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತು ನಮ್ಮ ಅಕ್ಕ ತಂಗಿ ಇಬ್ಬರು ಬಂದಾಗ ಒಟ್ಟಿಗೆ ಲೈವ್ ಮಾಡ್ತೀನಿ. ಲೈವ್ ಸಖತ್ತಾಗಿರುತ್ತೆ ನೋಡೋಕ್ಕೆ. ರೆಗ್ಯುಲರಾಗಿ ನೋಡೋರು ಗೊತ್ತು, ಬೇಗ ಲೈವ್ ಮಾಡಿ ಅವ್ರ ಜೊತೆಗೆ ಅಂತ ಕೇಳ್ತಿರ್ತಾರೆ. ಅದಕ್ಕಂದೆ ಆದಷ್ಟು ಬೇಗ ಲೈವ್ ಮಾಡ್ತೀನಿ ಓಕೆನಾ. ನೋಡಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಸಿ ಓಕೆನಾ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.